ಸಮಸ್ತ ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರ. ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ಸಿನಿ ಕ್ವಿಜ್ ಚಿತ್ರ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ, ಆಟ ನೋಡೋದಕ್ಕೆ ತುಂಬಾನೇ ಮಜವಾಗಿರುತ್ತೆ. ಮನೆಯಲ್ಲಿ ನೀವು ಕೂತು ಟಿವಿ ನೋಡ್ತಾ ಸಿನಿ ಕ್ವಿಜ್ ನಲ್ಲಿ ನಾವು ಇಲ್ಲಿ ಕೇಳೋ ಪ್ರಶ್ನೆಗಳಿಗೆ ಅಲ್ಲಿ ಆನ್ಸರ್ ಮಾಡ್ತಾ ನೀವು ಕೂಡ ಈ ಮೂಲಕ ಸಿನಿ ಕ್ವಿಜ್ ನಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬೇಡ. ಮೊದಲಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಭಾಗವಹಿಸುವುದಕ್ಕೆ ಬಂದಿರುವಂತಹ 4 ಕುಟುಂಬಗಳು: ಪ್ರೇಮಲೋಕ ಕುಟುಂಬ, MRF ಕುಟುಂಬ, ಈ ಕಡೆ ಕಾಫಿನಾಡು ಕುಟುಂಬ, ರತ್ನಾ ಜೈನ್ ಕುಟುಂಬ. ಈ 4 ಕುಟುಂಬಗಳಿಗೂ ಕೂಡ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮಗಳ ಪರಿಚಯ ಆಗಬೇಕಲ್ವಾ? ಒಂದೊಂದೇ ಕುಟುಂಬನ ಪರಿಚಯ ಮಾಡ್ಕೊಳ್ತೀನಿ. ಮೊದಲಿಗೆ ಪ್ರೇಮಲೋಕ ಕುಟುಂಬದ ಪರಿಚಯ ಮಾಡಿಕೊಡಿ. ನಾನು ಡಾಕ್ಟರ್ ಎನ್ ಲೋಕೇಶ ಅಂತೇಳಿ ಪ್ರಸ್ತುತ ವಿದ್ಯಾರಣ್ಯಪುರದಲ್ಲಿರೋ ಶ್ರೀ ಮುನೇಶ್ವರ ಲೇಔಟಲ್ಲಿ ವಾಸ ಇದ್ದೇವೆ. ನಾನು ಕೇಂದ್ರ ಸರ್ಕಾರದ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇವರು ನಮ್ಮ ಶ್ರೀಮತಿಯವರು ಆರ್ ಸೌಮ್ಯಶ್ರೀ. ಇವರು LIC ಮತ್ತು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಮತ್ತು ಅವರು ವಿದ್ಯಾಶ್ರೀ, ಈಗ ಸದ್ಯಕ್ಕೆ ಗೃಹಿಣಿಯಾಗಿದ್ದಾರೆ. ಅವರು ನಮ್ಮ ತಮ್ಮನ ಹೆಂಡತಿ, ಹಾಗೆ ನಮ್ಮ ಮಿಸ್ಸಸ್ ಅವರ ತಂಗಿನೂ ಕೂಡ ಹೌದು. ಮತ್ತು ನನ್ನ ತಮ್ಮ AN ಸುಬ್ರಹ್ಮಣಿ, ಇವರು ಮಹೇಶ್ PU ಕಾಲೇಜ್ನಲ್ಲಿ ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮದು ಪ್ರೇಮಲೋಕ ಕುಟುಂಬ. ನಮ್ಮ ಮನೆಗೂ ಕೂಡ ಪ್ರೇಮಲೋಕ ಅಂತಲೇ ಹೆಸರಿಟ್ಟಿದ್ದೀವಿ. ಯಾಕೆಂದರೆ ನಮ್ಮ ಶ್ರೀಮತಿಯವರು ರವಿಚಂದ್ರನ್ ಅವರ ಕಟ್ಟ ಅಭಿಮಾನಿ. ಹಾಗೆ ಅದರಲ್ಲಿ ಇನ್ನೊಂದು ವಿಶೇಷ ಏನಂದರೆ, ನಮ್ಮ ಹೆಸರುಗಳನ್ನ ಮೊದಲನೇ ಅಕ್ಷರ ಮತ್ತು ಎರಡನೇ ಅಕ್ಷರ ತಗೊಂಡು ಅದು ಹೆಸರು ಮಾಡಿದ್ದೀವಿ. ಪ್ರೇರಣಾ ಅಂದರೆ ನಮ್ಮ ಮಗಳ ಹೆಸರು ಪ್ರೇಮಲೋಕದಲ್ಲಿ ಪ್ರೇರಣಾ ಅಂದರೆ ಪ್ರೇರಣಾ. ನೆಕ್ಸ್ಟು ಸೌಮ್ಯಶ್ರೀ ಮಾ ತಗೊಂಡಿದ್ದೀವಿ. ನನ್ನ ಹೆಸರು ಲೋಕೇಶ ಲೋ, ಮತ್ತು ನನ್ನ ಮಗನ ಹೆಸರು ಅಭಿಷೇಕ್ ಅಂತ ತಗೊಂಡು ಅದನ್ನು ಕೂಡಿಸಿ ಪ್ರೇಮಲೋಕ ಅಂತ ಮಾಡಿದ್ದೀವಿ. ತುಂಬಾ ಯೋಚನೆ ಮಾಡಿ ಇಟ್ಟಿದ್ದೀರಾ. ಜೊತೆಗೆ ಶ್ರೀಮತಿ ಅವರಿಗೆ ರವಿ ಸರ್ ಇಷ್ಟ ಅಂತ ಅದೇ ಹೆಸರು ಮನೆಗೂ ಇಟ್ಟಿದ್ದೀರಾ ಅಲ್ಲ? ಸೂಪರ್. ಮತ್ತೆ ಅಣ್ಣ ತಮ್ಮ ಅಕ್ಕ ತಂಗಿನೇ ಮದುವೆ ಆಗಿರೋದು ಅಂದ್ರೆ ನಿಮ್ದೇನ್ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ನಮ್ದು ಅರೇಂಜ್ ಮ್ಯಾರೇಜು, ಅವ್ರದ್ದು ಲವ್ ಮ್ಯಾರೇಜ್. ಲವ್ ಕಮ್ ಮ್ಯಾರೇಜ್. ಅವ್ರ ಮದ್ವೆ ಮೇಲೆ ಅಲ್ಲಿ ನೀವಿಬ್ರು ಲವ್ ಮಾಡಿದ್ದೀರಾ ಅನ್ಸುತ್ತೆ? ಇಲ್ಲ ಮ್ಯಾಮ್, ಅವ್ರದ್ದು ಮದುವೆ ಆಗಿ ಒಂದು 6 years ಆದ್ಮೇಲೆ ನಮ್ದು ಮ್ಯಾರೇಜ್ ಆಗಿದ್ದು. ಅವ್ರ ಮದುವೆ ಆಗಿ 6 years ಆಯಿತು. ಓಕೆ, ಇನ್ನು ಈ ಕಡೆ MRF ಕುಟುಂಬದ ಪರಿಚಯ ಮಾಡ್ಕೊಡಿ. ನಮಸ್ತೆ, ನನ್ನ ಹೆಸರು ಶಶಾಂಕ್. ನಾನು ಅಮೆಝಾನ್ ಕಂಪನಿಯಲ್ಲಿ ಕಳೆದ 6 ವರ್ಷಗಳಿಂದ ಸೀನಿಯರ್ ರಿಸ್ಕ್ ಅನಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವರು ನಮ್ಮ ಅಮ್ಮ ಪದ್ಮಜಾ ರವಿಕುಮಾರ್, ಅಪ್ಪಟ ಗೃಹಿಣಿ. ಅದ್ಭುತವಾಗಿ ಅಡುಗೆ ಮಾಡ್ತಾರೆ, ಹಾಗೆ ಸುಮಧುರವಾಗಿ ಹಾಡ್ತಾರೆ ಕೂಡ. ಅವರು ನಮ್ಮ ದೊಡ್ಡಮ್ಮ ರುಕ್ಮಿಣಿ ಅನಂತರಾವ್. ಇವರು ಕಳೆದ 16 ವರ್ಷಗಳಿಂದ ಟೀಚರ್ ಆಗಿ ಸೇವೆ ಸಲ್ಲಿಸಿ ಇವಾಗ ಬಿಡುವಿನ ಸಮಯದಲ್ಲಿ ಬ್ಯಾಗ್ಗಳು, ಪರ್ಸ್ಗಳನ್ನು ಸ್ಟಿಚ್ ಮಾಡ್ತಾರೆ. ಸ್ವತಃ ಅವರೇ ಸ್ಟಿಚ್ ಮಾಡ್ತಾರೆ. ವಿಶೇಷ ಏನಂದರೆ ಬ್ಲೌಸ್ ಪೀಸು, ಪಂಚೆ, ಶಲ್ಯ ಮತ್ತು ಶರ್ಟ್ ಪೀಸ್, ಪ್ಯಾಂಟ್ ಪೀಸ್ ಇಂಥದ್ದನ್ನೆಲ್ಲ ಹಿಡ್ಕೊಂಡು ಅವರು ಸ್ಟಿಚ್ ಮಾಡ್ತಾರೆ ತುಂಬ ಕ್ರಿಯೇಟಿವ್ ಆಗಿ. ಅವರು ನಮ್ಮ ಚಿಕ್ಕಮ್ಮ ಶ್ವೇತಾ ಪವನ್ ಅಂತ. ಅವರು ಖಾಸಗಿ ಕಂಪನಿಯಲ್ಲಿ ಸೇವೆ ಸಲ್ಲಿಸಿ ಇವಾಗ ಅವ್ರದ್ದೇ ಆದ ಒಂದು ಸ್ವಂತ ಪ್ಲೇ ಏರಿಯಾ ಇಟ್ಕೊಂಡಿದ್ದಾರೆ. ಶಿ ಈಸ್ ಅನ್ ಆಂಟ್ರಪ್ರನರ್ ನಮ್ಮ ಫ್ಯಾಮಿಲಿಗೆ. ಆ್ಯಂಡ್ MRF ಅಂತ ಅಂದರೆ ಮೂಡಲಗಿರಿರಾವ್ ಫ್ಯಾಮಿಲಿ ಅಂತ. ನಮ್ಮ ಮುತ್ತಾತ, ಇವರೆಲ್ಲರಿಗೂ ತಾತ ಆಗಬೇಕು. ಸೊ ಅವರೇ ನಮ್ಮ ಫ್ಯಾಮಿಲಿಗೆ ಹಿರಿಯರು ಅಂತ ಇಟ್ಟು ಅವರ ಹೆಸರನ್ನೇ ಇಟ್ಟಿದ್ದೀವಿ, ಮೂಡಲಗಿರಿರಾವ್ ಅಂತ. ಸೂಪರ್, ವೆರಿ ಆಲ್ ದ ಬೆಸ್ಟ್. ಚೆನ್ನಾಗಿ ಆಟಾಡಿ. ಓಕೆ, ಇನ್ನು ಈ ಕಡೆ ಕಾಫಿನಾಡು ಕುಟುಂಬ ಇದೆ. ಕಾಫಿನಾಡು ಕುಟುಂಬದ ಪರಿಚಯ ಮಾಡಿಕೊಡಿ. ನಮಸ್ತೆ, ನನ್ನ ಹೆಸರು ಪಂಕಜ ಗೋಪಾಲ್. ನಾನು ಗೃಹಿಣಿ. ನನ್ನ ಹವ್ಯಾಸ ಕ್ವಿಜ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು. ನಾನು ಕನ್ನಡದ ಕೋಟ್ಯಾಧಿಪತಿಯಲ್ಲೂ ಸಹ ಭಾಗವಹಿಸಿದ್ದೆ. 10 ಜನ ಕಂಟೆಸ್ಟೆಂಟಲ್ಲಿ ನಾನೊಬ್ಬಳು ಆಗಿದ್ದೆ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ. ಮತ್ತು ತುಂಬ ಕ್ವಿಜ್ಗಳಲ್ಲಿ ಭಾಗವಹಿಸಿದ್ದೀನಿ. ತಟ್ಟಂತ ಹೇಳಿ ಇಲ್ಲಿ ನಾನು ಈ ಸ್ಟುಡಿಯೋಗೆ ಬಂದು ಅವಾಗ ನಾನು ಭಾಗವಹಿಸಿದ್ದೆ. ನಾವು ಕಾಫಿನಾಡು ಕುಟುಂಬ ಅಂತ ಯಾಕೆ ಇಟ್ಕೊಂಡಿದ್ದೀವಿ ಅಂದರೆ, ನಮ್ಮ ಮೂಲತಃ ನಮ್ಮ ಹಿರಿಯರದ್ದು ಕಾಫಿ ತೋಟ. 80 ವರ್ಷದಿಂದ ನಮ್ಮದು ತೋಟ ಇದೆ. ಈಗ ನನ್ನ ಮಗ ಅದನ್ನು ನೋಡ್ಕೊಳ್ತಾ ಇದ್ದಾನೆ. ಇವನು ನನ್ನ ಮಗ ಅರವಿಂದ್, ಇವನಿಗೆ ಎಸ್ಟೇಟನ್ನು ಇವನು ಮೇಂಟೈನ್ ಮಾಡ್ತಾ ಇದ್ದಾನೆ. ಅವನ ಧರ್ಮಪತ್ನಿ ಇವಳು ಕಾವ್ಯಶ್ರೀ ಅಂತ. ಅವಳು ಹೌಸ್ ವೈಫು ಮತ್ತು ತುಂಬ ಕ್ರಿಯೇಟಿವ್ ಇವಳು. ಅವಳು ನನ್ನ ಮಗಳು ಸುಂದರಲಕ್ಷ್ಮಿ ಅಂತ ತುಂಬ ಅದ್ಭುತವಾಗಿ ಹಾಡು ಹೇಳ್ತಾಳೆ. ಕಾಫಿನಾಡು ಅಂದ್ರೆ ಚಿಕ್ಕಮಗಳೂರಾ? ನಿಮ್ದು ಚಿಕ್ಕಮಗಳೂರು. ಓಕೆ, ಏನೆಲ್ಲ ಬ್ಲಾಕ್ ಹಾಕೊಂಡು ಬಂದಿದ್ರಾ ಮಾತಾಡ್ಕೊಂಡ? ಅಂದ್ರೆ ಬ್ಲಾಕ್ ಲಕ್ಕಿ ಅಂತಾನ ಅಥವಾ ಯಾರಿಗಾದ್ರೂ ಇಷ್ಟ ಅಂತಾನ? ಇಷ್ಟ ಅಂತ ಎಲ್ರಿಗೂ ಇಷ್ಟ. ಯಾರು ಡಿಸೈಡ್ ಮಾಡಿದ್ದು ಬ್ಲಾಕ್? ಎಲ್ಲರೂ ಸೇರಿ ಮಾತಾಡಿದ್ದು. ಓಕೆ, ವೆರಿ ಆಲ್ ದ ಬೆಸ್ಟ್. ಚೆನ್ನಾಗಿ ಆಟಾಡಿ. ಓಕೆ, ಇನ್ನು ರತ್ನಾ ಜೈನ್ ಕುಟುಂಬದ ಪರಿಚಯ ಮಾಡಿಕೊಡಿ.
ನಾನು KJ ರತ್ನ ಜೈನ್ ಅಂತ. ನಾನು ರಿಟೈರ್ಡ್ ಫಿಸಿಕಲ್ ಎಜುಕೇಷನ್ ಟೀಚರು. ನಾನು ಹವ್ಯಾಸಿ ಕಲಾವಿದೇನೂ ಆಗಿದ್ದೀನಿ ಹಾಗೂ ಸೋಷಿಯಲ್ ವರ್ಕರು ಆಗಿದ್ದೀನಿ. ಹಾಗೆ ರಕ್ತದಾನವನ್ನು ಒಂದು 15 ಬಾರಿನ ಕೊಟ್ಟಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ, ಈ ಲಾಸ್ಟ್ ಇಯರು ಸಹ ಕೊಟ್ಟೆ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ. ಇವಳು ನನ್ನ ಬೆಸ್ಟ್ ಫ್ರೆಂಡು ಸುಜಯಲಕ್ಷ್ಮಿ ಅಂತ. ಬಂದಿರುವಂತಹ ಅತಿಥಿ ಸತ್ಕಾರದಲ್ಲಿ ಎತ್ತಿದ ಕೈ. ಯಾವುದೇ ಅಡುಗೆ ಆದರೂ ತುಂಬ ಚೆನ್ನಾಗಿ ಮಾಡಿ ತುಂಬ ಹೃದಯದಿಂದ ಬಡಿಸ್ತಾಳೆ. ಹಾಗಾಗಿ ತುಂಬ ಆತ್ಮೀಯ ಗೆಳತಿ. ಇವರು ಆಶಾ ಅಕ್ಕ ಅಂತ, ನಮ್ಮ ಅಕ್ಕ. ಇವರು RD ಏಜೆಂಟು, ಆಮೇಲೆ LIC ಏಜೆಂಟು, ಆಮೇಲೆ ತುಂಬ ಅಡುಗೆನ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ಸತ್ಯ ಸುರೇಂದ್ರನ್ ಅಂತ ಹಾಸನದಿಂದ ಬಂದಿದ್ದಾರೆ. ಅವರು ಸಹ ಟೈಲರಿಂಗಲ್ಲಿ ತುಂಬ ಎತ್ತಿದ್ದಾರೆ. ಮಂಡ್ಯದಲ್ಲಿ ಹಾಸನದಲ್ಲಿ ಸತ್ಯ ಸುರೇಂದ್ರನಾಥ್ ಅಂದರೆ ಟೈಲರ್ ತುಂಬ ಚೆನ್ನಾಗಿ ಹೊಲಿತಾರೆ ಅಂತ, ತುಂಬ ಚೂಡಿದಾರ್ ಆಗಿರ್ಬೋದು ಎಲ್ಲ ಥರನೂ ಹೊಲಿತಾರೆ. ಅದೇ ಥರ RD ಏಜೆಂಟು ಸಹ ಆಗಿದ್ದಾರೆ. ಓಕೆ, ಸೊ ಹೆಣ್ಮಕ್ಳು ಎಲ್ಲರೂ ಇಂಡಿವಿಜುವಲ್ ಆಗಿ ಭಾಳ ಸ್ಟ್ರಾಂಗ್ ಆಗಿದ್ದೀರಾ ಬಿಡಿ. ಸೊ ಚೆನ್ನಾಗಿ ಆಟ ಆಡಿ, ಆಲ್ ದ ಬೆಸ್ಟ್ ನಿಮ್ಗೂ. ಓಕೆ, ಈಗ 4 ಕುಟುಂಬಗಳ ಪರಿಚಯ ಆಯಿತು. ಕಾರ್ಯಕ್ರಮನ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಚಿಕ್ಕದಾಗಿ ರೂಲ್ಸ್ ಹೇಳ್ಬಿಡ್ತೀನಿ. ಸಿನಿ ಕ್ವಿಜ್ನಲ್ಲಿ 4 ಸುತ್ತುಗಳಿರುತ್ತೆ. ಮೊದಲನೇ ಸುತ್ತು ಅದಲ್ ಬದಲ್ ಸುತ್ತಿನಲ್ಲಿ ನಾವು ಅಕ್ಷರಗಳನ್ನ ಜಂಬಲ್ ಮಾಡಿಕೊಡ್ತೀವಿ. ಅದನ್ನು ನೀವು ಕರೆಕ್ಟ್ ಮಾಡಿ ಹೇಳಬೇಕು. ಸರಿಯಾದ ಉತ್ತರ ಕೊಡೋದಕ್ಕೆ 30 ಸೆಕೆಂಡ್ ಕಾಲಾವಕಾಶ ಇರುತ್ತೆ. 3 ಪ್ರಶ್ನೆ ಇರುತ್ತೆ. ಪ್ರತಿ ಸರಿಯಾದ ಉತ್ತರಕ್ಕೂ 20 ಅಂಕ ಇರುತ್ತೆ. ಇನ್ನು ಮುಂದಿನ ಸುತ್ತು ನಕ್ಷತ್ರ. ನಾನೇ ನಿಮ್ಮ ಹತ್ರ ಬರ್ತೀನಿ, ನೀವು ಚೀಟಿ ಎತ್ಕೋಬೇಕು. ಅದರಲ್ಲಿ ಯಾವ ನಟ, ನಟಿ, ನಿರ್ದೇಶಕ ಅವ್ರ ಹೆಸರು ಬರುತ್ತೋ ಅವ್ರಿಗೆ ಸಂಬಂಧಿಸಿದ 3 ಪ್ರಶ್ನೆಗಳನ್ನ ಕೇಳ್ತೀವಿ. ಅಲ್ಲೂ ಕೂಡ ಸರಿಯಾದ ಉತ್ತರ ಕೊಟ್ಟರೆ 20 ಅಂಕ ಇರುತ್ತೆ. ಆಪ್ಷನ್ ಕೂಡ ಇರುತ್ತೆ. ಅದಾದಮೇಲೆ ಮುಂದಿನ ಸುತ್ತು ಚಿತ್ರಜಗತ್ತು ಸುತ್ತಿನಲ್ಲಿ ಇಬ್ಬರು ನಟರಿರ್ಬೋದು, ಅವರ ಫೋಟೋನ ನಾವು ಸ್ವಲ್ಪ ಮರ್ಜ್ ಮಾಡಿಕೊಡ್ತೀವಿ. ಹಾಫ್ ಫೇಸು ಒಬ್ಬ ನಟಿದಿರುತ್ತೆ, ಹಾಫ್ ಫೇಸ್ ಇನ್ನೊಬ್ರದ್ದಿರುತ್ತೆ, ಇಲ್ಲ ಅರ್ಧ, ಈ ರೀತಿ ಒಂದು ಕಣ್ಣಿನಿಂದ ಅರ್ಧ ಭಾಗ ನಟ ಅಂದಿರುತ್ತೆ, ಇನ್ನೊಂದು ನಟದು ಅರ್ಧ ಭಾಗ ಇರುತ್ತೆ. ಅದು 2 ಹೆಸರನ್ನ ನೀವು ಗೆಸ್ ಮಾಡಬೇಕು. ಅದಕ್ಕೂ ಕೂಡ ನಿಮಗೆ 30 ಸೆಕೆಂಡ್ ಕಾಲಾವಕಾಶ ಇರುತ್ತೆ. ನಾವು ಕ್ಲಾಕನ್ನು ಪ್ಲೇ ಮಾಡ್ತೀವಿ 30 ಸೆಕೆಂಡ್ದು. ಅದು ಕಂಪ್ಲೀಟ್ ಆದಮೇಲೆ ನೀವು ಉತ್ತರ ಕೊಡಬೇಕು. ಅದರಲ್ಲಿ 3 ಪ್ರಶ್ನೆ ಇರುತ್ತಲ್ಲ, ಮೊದಲನೇದಿದು. 2ನೇದರಲ್ಲಿ ನಾವು ನಿಮಗೆ 2 ಫೋಟೋಗಳನ್ನ ಕೊಡ್ತೀವಿ. ಆ 2ನ್ನ ಸೇರಿಸಿ ಯಾವ ಸಿನಿಮಾದ ಹೆಸರು ಬರುತ್ತೆ ಅಂತ ಗೆಸ್ ಮಾಡಬೇಕು. ಅದಕ್ಕೆ 20 ಸೆಕೆಂಡ್ ಕಾಲಾವಕಾಶ ಇರುತ್ತೆ. 3ನೇದು, ಒಬ್ಬರು ಈ ಕಡೆ ಟರ್ನ್ ಆಗಿರ್ತಾರೆ, ನಿಮ್ಗೆ ಅವ್ರ ಮುಖ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಇನ್ನೊಬ್ರು ಸ್ವಲ್ಪ ಅರ್ಧ ಕಾಣಿಸ್ತಿರ್ತಾರೆ, ಅಥವಾ ಫುಲ್ ಹಿಂದೆ ತಿರುಗಿರ್ತಾರೆ. ಆ ವ್ಯಕ್ತಿ ಯಾರು ಅಥವಾ ಆ ನಟ ಯಾರು, ನಟಿ ಯಾರು ಅಂತ ಹೇಳಿ ನೀವು ಗೆಸ್ ಮಾಡಬೇಕು. 20 ಸೆಕೆಂಡ್ ಕಾಲಾವಕಾಶ ಇರುತ್ತೆ. ಪ್ರತಿ ಸರಿಯಾದ ಉತ್ತರಕ್ಕೆ 20 ಅಂಕ ಇರುತ್ತೆ. 4ನೇ ಸುತ್ತು ನಟ ಭಯಂಕರ. ಕುಟುಂಬ ಸದಸ್ಯರ ಪೈಕಿ ಯಾರಾದರೂ ಒಬ್ರು ಇಲ್ಲಿ ಬರ್ತೀರಾ, ಆ್ಯಕ್ಟ್ ಮಾಡ್ತೀರಾ, ಉಳಿದವರು ಗೆಸ್ ಮಾಡ್ತಾರೆ. ಓಕೆ, ಗೊತ್ತಾಯ್ತಲ್ವಾ? ಶುರು ಮಾಡೋಣ ಅಲ್ಲ ಹಾಗಾದ್ರೆ. ಓಕೆ, ನಮ್ಮ ಸಿನಿ ಕ್ವಿಜ್ನ ಮೊದಲ ಸುತ್ತು ಅದಲ್ ಬದಲ್. ಪ್ರೇಮಲೋಕ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪ ರ ಟೆ ನ ಶ್ವ ಕ ಥ ಅ. ಓಕೆ, ಸಮಯ ಮುಗ್ದಿದೆ. ಹೇಳಕ್ಕಾಗ್ತಾ ಇಲ್ವಾ? ಗೊತ್ತಾಗ್ತಾ ಇಲ್ವಾ? ಓಕೆ, ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ. ಇವರು ಹೆಸರಾಂತ ನಿರ್ದೇಶಕರು. ನಿಮ್ಮ 2ನೇ ಸುಳಿವು, ಅದೊಂದು ಪೌರಾಣಿಕ ಚಿತ್ರ. ಗೊತ್ತಾಗ್ತಾ ಇಲ್ಲ ಅಲ್ಲ? ಬೇರೆ ಯಾರಾದ್ರೂ ಗೆಸ್ ಮಾಡ್ತೀರಾ? ಯಾರಿಗೂ ಗೊತ್ತಾಗ್ತಾ ಹೇಳ್ತೀರಾ? ಅಲ್ಟೇರ್ ಪಾರ್ಶ್ವನಾಥ್. ಓಕೆ, ಹಾಗಾದ್ರೆ ಸರಿಯಾದ ಉತ್ತರ ಬರಲಿ ಸ್ಕ್ರೀನ್ ಮೇಲೆ ನೋಡೋಣ. ಅಲ್ಟೇಕರ್. ಓಕೆ, ಪಾರ್ಶ್ವನಾಥ್ ಅಲ್ಟೇಕರ್. ಪಾರ್ಶ್ವನಾಥ್ ಅಂತ ಗೊತ್ತಾಯ್ತು, ನೆಕ್ಸ್ಟ್ ಗೊತ್ತಾಗಿಲ್ಲ. ಅಲ್ಟೇಕರ್ ಕೇಳಿಲ್ಲ. ಓಕೆ, ಸ್ವಲ್ಪ ಕಷ್ಟ ಆಯ್ತು, ಈಸಿ ಕೊಡಿ. ಹೌದು, ಯಾಕಂದ್ರೆ ಯಾರಿಗೂ ಗೊತ್ತಾಗ್ಲಿಲ್ಲ ಅಂದ್ರೆ ಕಷ್ಟನೇ ಅಲ್ಲ. ಪಾರ್ಶ್ವನಾಥ್ ಅಲ್ಟೇಕರ್ ಸರಿಯಾದ ಉತ್ತರ. ಪರವಾಗಿಲ್ಲ, ಇನ್ನ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ಈಸಿ ಆಗಿರ್ಲಿ ನೆಕ್ಸ್ಟ್ ಪ್ರಶ್ನೆಗಳು. ಅದಲ್ ಬದಲ್ ಸುತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜ ಗ ಯ ರ ಯ ಸು. ರಾಜಸೂಯ ಯಾಗ. ರಾಜಸೂಯ ಯಾಗ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಓಕೆ, ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ರ. 3ನೇ ಪ್ರಶ್ನೆ ನೋಡ್ಬೇಡ. ಅದಲ್ ಬದಲ್ ಸುತ್ತಿನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲ್ಯಾ ಶ್ರೀ ಸ
ಕ ನಿ ಶ್ರೀ ನ ವಾ. ಶ್ರೀನಿವಾಸ ಕಲ್ಯಾಣ. ಶ್ರೀನಿವಾಸ ಕಲ್ಯಾಣ. ಶ್ರೀನಿವಾಸ ಕಲ್ಯಾಣ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಆಕ್ಚುಲಿ ತುಂಬಾ ಬೇಗ ಗೆಸ್ ಮಾಡಿದ್ರಿ ಇದು ಎರಡನ್ನು. ಮೊದಲನೇ ಸ್ವಲ್ಪ ಕಷ್ಟ ಕೇಳಿರ್ಲಿಲ್ಲ ನಾವು. ಓಕೆ, 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕವನ್ನ ಗಳಿಸಿದ. ನೆಕ್ಸ್ಟ್ ರೌಂಡ್ ಅಲ್ಲೂ ಅಷ್ಟೇ ಹೀಗೆ ಚೆನ್ನಾಗಿ ಆಟ ಆಡಿ. ಥ್ಯಾಂಕ್ ಯು. MRF ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದೀರಲ್ಲ? ಓಕೆ, MRF ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಿ ಚ ಕು ಚಂ ಮಾ ಲ. ಚಂಚಲ ಕುಮಾರಿ. ಚಂಚಲ ಕುಮಾರಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಸರಿಯಾದ ಉತ್ತರವನ್ನು ಕೊಟ್ಟು 20 ಅಂಕವನ್ನ ಗಳಿಸಿದ್ರ. ಮುಂದಕ್ಕೆ ಹೋಗೋಣ ಅಲ್ಲ? ಈಗ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ಕ ಟ ಟಿ ಮ ಲಿ ಶ ಮ ರ ಸ್ಟೇ. ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ. ಅಭಿಜಿತ್ ಮತ್ತು ಶ್ರುತಿ ಕಾಂಬಿನೇಷನ್ನ ಚಿತ್ರ. ನಿರ್ದೇಶಕರು ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಸ್ಟೇಷನ್ ಮಾಸ್ಟರ್ ಅಂತ ಗೊತ್ತಾಗ್ತಿದೆ, ಬಟ್ ಫುಲ್ ಗೊತ್ತಾಗ್ಲಿಲ್ಲ. ಸ್ಟೇಷನ್ ಮಾಸ್ಟರ್. ಓಕೆ, ಬೇರೆ ಯಾರಾದ್ರೂ ಹೇಳ್ತೀರಾ? ಕಡ್ಲಿಮಟ್ಟಿ ಸ್ಟೇಷನ್ ಮಾಸ್ಟರ್ ಅಂತ ಉಳಿದವರು ಇದನ್ನ ಗೆಸ್ ಮಾಡಿದ್ದಾರೆ. ನೋಡೋಣ ಸರಿಯಾದ ಉತ್ತರ. ಕಡ್ಲಿಮಟ್ಟಿ ಸ್ಟೇಷನ್ ಮಾಸ್ಟರ್. ಸ್ವಲ್ಪ ಕಷ್ಟ ಆಯ್ತು ಇದು. ಪ್ರತಿಯೊಬ್ಬರಿಗೂ ಈ ತರದೊಂದು ಕಷ್ಟದ ಪ್ರಶ್ನೆ ಹಾಕ್ತಾ ಇದಾರೆ ಅನ್ಸುತ್ತೆ. ಓಕೆ, ಪರವಾಗಿಲ್ಲ. 2ರಲ್ಲಿ 1ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ರೆ ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಈಗ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ಳ ವ ಇ ನೆ ಲ ಪ. ಲವ್ ಇನ್ ನೇಪಾಳ್. ಲವ್ ಇನ್ ನೇಪಾಳ್. ಲವ್ ಇನ್ ನೇಪಾಳ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ ಉತ್ತರ. ಸೊ 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸಗದಾಗಿ ಆಟ ಆಡಿದ್ರಿ. ಅದ್ರ ಜೊತೆಗೆ ಮೇಡಮ್ ನನಗೆ ಸ್ವೀಟ್ ತಂದು ಕೊಟ್ಟು, ಸ್ವೀಟ್ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅನ್ಸುತ್ತೆ. ಏನ್ ಇಷ್ಟ ಆಗುತ್ತೆ ಅಮ್ಮ ಮಾಡೋದು? ಅಮ್ಮ ಮಾಡೋದು ಸ್ವೀಟ್ ನಿಮ್ಗೆ ಕೊಟ್ಟರಲ್ಲ ಮೋಹನ್ ತಾಲ್ ಅಂತ, ಅದು ಸ್ವೀಟ್ಸ್ ಅಲ್ಲಿ ಅದು ಖಾರದಲ್ಲಿ ಎಲ್ಲಾ ರೀತಿ ಬಿಸಿಬೇಳೆ ಬಾತ್ ಆಮೇಲೆ ರೈಸ್ ಬಾತ್ಸ್ ಎಲ್ಲ ಸಕ್ಕದಾಗಿ ಮಾಡ್ತಾರೆ. ಹೌದಾ? ಓಕೆ, ನೆಕ್ಸ್ಟ್ ರೌಂಡ್ ಹೀಗೆ ಚೆನ್ನಾಗಿ ಆಟ ಆಡಿ. ಓಕೆ, ಆಲ್ ದಿ ಬೆಸ್ಟ್. ಕಾಫಿ ನಾಡು ಕುಟುಂಬ ರೆಡಿ ಇದ್ದೀರಲ್ಲ? ಓಕೆ, ನಮ್ಮ ಕಾಫಿ ನಾಡು ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಚೆ ಹೆಂ ನ ಗಿ ನ ತಿ ದ ನ ಳೆ. ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ. ಓಹೋ, ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಇದನ್ನ ಸರ್ ಹೇಳ್ಬೇಕಾಗಿತ್ತಲ್ಲ ಉತ್ತರ ಅಲ್ವಾ? ಅವರೇ ಹೇಳ್ಕೊಟ್ಟಿರೋದಂಗಾದ್ರೆ. ಹೌದು. ಓಕೆ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ 2ನೇ ಪ್ರಶ್ನೆ ನೋಡ್ಬಿಡೋಣ. 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವ ಸಂ ದಿ ಜಿ ಫು ಸು. ಸುದೀಪ್ ಸಂಜೀವ್. ಕರೆಕ್ಟ್ ಹೇಳಿ. ಸುದೀಪ್ ಸಂಜೀವ ಅಥವಾ ಸಂಜೀವ್ ಸುದೀಪ್. 2ರಲ್ಲಿ ಅದು ಸಿನಿಮಾ ಹೆಸರು ಗೊತ್ತಿಲ್ಲ. ಹೌದಾ? ಇವಾಗ ಯಾವ್ದು ತಗೊಳ್ಳೋಣ? ಸಂಜೀವ್ ಸುದೀಪ್. ಓಕೆ, ಸಂಜೀವ್ ಸುದೀಪ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯಯ್ಯೋ, ಫಸ್ಟ್ ಹೇಳಿದೆ ಸರಿಯಾಗಿ. ಸಂದೀಪ್ ಸುದೀಪ್ ಆ ಹೆಸರು ಗೊತ್ತಿಲ್ಲ ನಮಗೆ. ಇರ್ಲಿ ಅಷ್ಟೇ. ಓಕೆ, ಸುದೀಪ್ ಸಂಜೀವ್ ಸರಿಯಾದ ಉತ್ತರ. ಅವರು ಸಂದೀಪ್ ಸುಜೀವ್ ಅಂತ ಹೇಳಿದ್ರು, ಬಟ್ ಸ್ವಲ್ಪ ಮಿಸ್ ಆಯ್ತು. ಪರವಾಗಿಲ್ಲ. ಮತ್ತೆ ಸರಿಯಾಗಿ ಹೇಳಿದ ತಕ್ಷಣ
ನಾನೇ ಸುಮ್ಮನಿರ್ಬೇಕಿತ್ತು ಅನ್ಸುತ್ತೆ. Okay. ಮುಂದಕ್ಕೆ ಹೋಗ್ಬಿಡೋಣ ಅಲ್ಲ. Okay. ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲೋ ಪಿ ಕ ಲ ಪ ದ ಗ ಲಿ. ಪಾಪಿಗಳ ಲೋಕದಲ್ಲಿ. ಓಕೆ, ಪಾಪಿಗಳ ಲೋಕದಲ್ಲಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಮೂರರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ಸೂಪರ್. ರತ್ನಾ ಜೈನ್ ಕುಟುಂಬ ರೆಡಿ ಇದ್ದೀರಲ್ಲ? ಓಕೆ, ರತ್ನಾ ಜೈನ್ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ಶ ಪು ಸುಂ ರು ದ. ಸುಂದರ ಪುರುಷ. ಸುಂದರ ಪುರುಷ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದ್ದೀರಾ. ಈಗ 2ನೇ ಪ್ರಶ್ನೆ ನೋಡೋಣ. 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವ ಡು ಮಾ ಮ ವ ಡು ಮಾ ವೆ ಮಾ. ಗೆಸ್ ಮಾಡಿ, ಕರೆಕ್ಟಾಗಿ ಹೇಳಿ. ನೋ ಇಲ್ಲ. ಓಕೆ, ಸುಳಿವು ತಗೊಳ್ಳಿ. ಇವಾಗ ಸಮಯ ಮುಗ್ದಿದೆ ಅಲ್ಲ. ನಿಮ್ಮ ಮೊದಲನೇ ಸುಳಿವು ಕಾಶಿನಾಥ್ ಮತ್ತು ಅರ್ಚನಾ ಕಾಂಬಿನೇಷನ್ನ ಚಿತ್ರ. ನಿಮ್ಮ 2ನೇ ಸುಳಿವು ಅರ್ಜುನ್ ನಿರ್ದೇಶನದ ಸಿನಿಮಾ. ಓಕೆ, ಬೇರೆ ಯಾರಾದರೂ ಗೆಸ್ ಮಾಡ್ತೀರಾ? ಮಾವನ ಮದುವೆ ಮಾಡುವೆ. ಓಕೆ, ಮಾವನ ಮದುವೆ ಮಾಡುವೆ ಅಂತ ಉಳಿದವರು ಗೆಸ್ ಮಾಡಿದ್ದಾರೆ. ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರಲಿ. ಈಗ ಮಾವ ಮಾವ ಮದುವೆ ಮಾಡು. ಈಗ 3ನೇ ಪ್ರಶ್ನೆ ನೋಡೋಣ ಅಲ್ಲ. ಅದಲ್ ಬದಲ್ ಸುತ್ತಿನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನೀ ಮಾ ರೇ ಧಿ ಅ ಯಾ. ಅಭಿಮಾನಿ. ಯಾರೇನಿ ಅಭಿಮಾನಿ. ಯಾರೇನಿ ಅಭಿಮಾನಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ರತ್ನಾ ಜೈನ್ ಕುಟುಂಬ 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ದೀರಾ. ಓಕೆ, ಅದಲ್ ಬದಲ್ ಸುತ್ತು ಕಂಪ್ಲೀಟ್ ಆಗಿದೆ. ಈಗ ಅಂಕಗಳನ್ನ ನೋಡೋಣ. ಪ್ರೇಮಲೋಕ ಕುಟುಂಬ ಗಳಿಸಿರುವಂತಹ ಅಂಕಗಳು 40. MRF ಕುಟುಂಬ ಗಳಿಸಿರುವಂತಹ ಅಂಕಗಳು 40. ಕಾಫಿ ನಾಡು ಕುಟುಂಬ ಗಳಿಸಿರುವಂತಹ ಅಂಕಗಳು 40. ರತ್ನಾ ಜೈನ್ ಕುಟುಂಬ ಗಳಿಸಿರುವಂತಹ ಅಂಕಗಳು 40. 2ನೇ ಸುತ್ತನ್ನ ಪ್ರಾರಂಭ ಮಾಡೋಣ. 2ನೇ ಸುತ್ತು ನಕ್ಷತ್ರ. ಚೀಟಿಗಳಿದೆ, ತಗೊಂಡು ಬರ್ತೀನಿ ಪ್ರೇಮಲೋಕ ಕುಟುಂಬದ ಹತ್ರ. ಸುದೀಪ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸುದೀಪ್ ತಮ್ಮ ಚೊಚ್ಚಲ ಸಿನಿಮಾ ತಾಯವ್ವದಲ್ಲಿ ಯಾವ ಹೆಸರಿನ ಪಾತ್ರ ನಿರ್ವಹಿಸಿದ್ದರು? ವರದರಾಜ. 2ನೇ ಆಯ್ಕೆ ರಾಮು. 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 ರಾಮು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ತಾಯವ್ವ ಸಿನಿಮಾ ನೋಡಿದ್ದೀರಾ? ನೋಡಿದ್ದೀನಿ ಮೇಡಮ್, ಬಟ್ ಅದು ಅವ್ರದ್ದು ಗೆಸ್ ಮಾಡಿದೆ. ವರದರಾಜ ಅಂತ ಅದ್ರಲ್ಲಿ ಇರಲ್ಲ ಅಂತ ಅನ್ಕೊಂಡೆ. ಹಾಗಾಗಿ ರಾಮು. ಮೂವಿ ನೇಮ್ ವರದರಾಜ. ವರದ ಅಂತಿದೆ. ವರದ ಅಂತ ಇದೆಯಲ್ಲ. ಸೊ ಅದಕ್ಕೆ ರಾಮು ಸರಿಯಾದ ಉತ್ತರ. ಸುದೀಪ್ ನಟನೆಯ ಮೊದಲ ಸಿನಿಮಾವಿದು. ಉಮಾಶ್ರೀ ಅವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಓಕೆ, ಎಲ್ರಿಗೂ ಎಷ್ಟೋ ಜನಕ್ಕೆ ಸ್ಪರ್ಶನೇ ಮೊದಲನೇ ಸಿನಿಮಾ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ, ಬಟ್ ತಾಯವ್ವ ಅವರ ಮೊದಲನೇ ಸಿನಿಮಾ. ಈಗ 2ನೇ ಪ್ರಶ್ನೆ ನೋಡ್ಬೇಡ. ಸುದೀಪ್ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸುದೀಪ್ ನಟನೆಯ ಕಾಮಣ್ಣನ ಮಕ್ಕಳು ಚಿತ್ರದ ನಿರ್ದೇಶಕ ಯಾರು? ನಿಮ್ಮ ಮೊದಲ ಆಯ್ಕೆ ಚಿ ಗುರುದತ್. 2ನೇ ಆಯ್ಕೆ ಓಂ ಪ್ರಕಾಶ್ ರಾವ್. ಓಂ ಪ್ರಕಾಶ್ ರಾವ್. ಓಂ ಪ್ರಕಾಶ್ ರಾವ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಚಿ ಗುರುದತ್. 2008ರಲ್ಲಿ ತೆರೆ ಕಂಡ ಸಿನಿಮಾವಿದು. ರಾಕ್ಲೈನ್ ವೆಂಕಟೇಶ್ ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಈಗ 3ನೇ ಪ್ರಶ್ನೆ ನೋಡೋಣ. ಸುದೀಪ್ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ.
ವರದ ನಾಯಕ ಸಿನಿಮಾದಲ್ಲಿ ಸುದೀಪ್ ಅವರ ಪತ್ನಿಯಾಗಿ ನಟಿಸಿದ ನಟಿ ಯಾರು? ನಿಮ್ಮ ಮೊದಲ ಆಯ್ಕೆ ಸಮೀರಾ ರೆಡ್ಡಿ, ಎರಡನೇ ಆಯ್ಕೆ ನಿಕಿಶಾ ಪಟೇಲ್. ನಿಕಿಶಾ ಪಟೇಲ್. ನಿಕಿಶಾ ಪಟೇಲ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಸಮೀರಾ ರೆಡ್ಡಿ. ಅಯ್ಯಪ್ಪ ಶರ್ಮಾ ನಿರ್ದೇಶನದಲ್ಲಿ ಮೂಡಿಬಂದ ಸಿನಿಮಾವಿದು. ಅಂಬರೀಷ್ ಅವರು ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಮೂರಲ್ಲಿ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಬಟ್ ಪರವಾಗಿಲ್ಲ, ಹಾಡು ಹೇಳ್ಬಿಡಿ, ಖುಷಿ ಆಗುತ್ತೆ. ರವಿ ಸರ್ದ ಹೇಳ್ತೀರಾ? ರವಿ ಸರ್. ಹಾ, ಹೇಳಿ. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಳಿನ ಚಿಂತೆಯಲ್ಲಿ ಬಾಳಬಾರದು, ನಾಳಿನ ನೋಕವೆಲ್ಲಿ ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಎದರಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಎದರಬಾರದು. ಸೂಪರ್. ಆಕ್ಚುಲಿ ನೀವು ಅದೇ ತರ ಪ್ರೀತಿ ಮಾಡಿ ಎದುರದಲ್ಲೇ ಮದುವೆ ಆಗಿದಿರಲ್ಲ, ಯಾರಿಗೂ ಎದುರದೆ. ಸೂಪರ್, ಚೆನ್ನಾಗಿ ಹಾಡಿದ್ರಿ. ಮುಂದಿನ ಸುತ್ತಲ್ಲಿ 3 ಸರಿಯಾಗಿ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ, ಓಕೆನಾ? MRF ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದೀರಾ? ಬರ್ತೀನಿ. ಅವಾ ದಾದಾ ಯಾರು? ವಿಷ್ಣುವರ್ಧನ್. ಡಾಕ್ಟರ್ ವಿಷ್ಣುವರ್ಧನ್ ನಿಮಗೆ ಸಿಕ್ಕಿರೋದು. ಡಾಕ್ಟರ್ ವಿಷ್ಣುವರ್ಧನ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವಿಷ್ಣುವರ್ಧನ್ ನಟನೆಯ ದೇವರ ಗುಡಿ ಸಿನಿಮಾದ ನಿರ್ದೇಶಕ ಯಾರು? ನಿಮ್ಮ ಮೊದಲ ಆಯ್ಕೆ MR ವಿಠಲ್, ಎರಡನೇ ಆಯ್ಕೆ R ರಾಮಮೂರ್ತಿ. MR ವಿಠಲ್. MR ವಿಠಲ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. 1975ರಲ್ಲಿ ತೆರೆಕಂಡ ಸಿನಿಮಾವಿದು. ಈ ಚಿತ್ರದಲ್ಲಿ ಭಾರತೀಯವರು ನಾಯಕಿಯಾಗಿ ನಟಿಸಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವಿಷ್ಣುವರ್ಧನ್ ನಟನೆಯ ಗಲಾಟೆ ಸಂಸಾರ ಸಿನಿಮಾದ ನಾಯಕಿ ಯಾರು? ನಿಮ್ಮ ಮೊದಲ ಆಯ್ಕೆ ಕಲ್ಪನಾ, ಎರಡನೇ ಆಯ್ಕೆ ಮಂಜುಳಾ. ಮಂಜುಳಾ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಸರಿಯಾಗಿದೆ. CV ರಾಜೇಂದ್ರನ್ ನಿರ್ದೇಶನದಲ್ಲಿ ಮೂಡಿ ಬಂದ ಸಿನಿಮಾವಿದು. ಎರಡಕ್ಕೂ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದಿರ. ಮೂರನೇ ಪ್ರಶ್ನೆ ನೋಡ್ಬೇಡ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಯಾವ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ? ನಿಮ್ಮ ಮೊದಲ ಆಯ್ಕೆ ಅಮರನಾಥ, ಎರಡನೇ ಆಯ್ಕೆ ವಿಜಯ್ ವಿಕ್ರಮ್. ವಿಜಯ್ ವಿಕ್ರಮ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಅಮರನಾಥ್ ಸಿನಿಮಾದಲ್ಲಿ ಇವರು ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಕುರಿತ ಕೇಳಲಾದ 3 ಪ್ರಶ್ನೆಗೂ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 60 ಅಂಕನ ಗಳಿಸಿದ್ದೀರಾ. ನೀವು ಈ ಕಡೆ ಕಾಫಿ ನಾಡು ಕುಟುಂಬ ರೆಡಿ ಇದ್ದೀರಾ ಅಲ್ವಾ? ತಗೊಂಡ್ ಬರ್ತೀನಿ, ನೋಡೋಣ ಯಾರು ಸಿಗ್ತಾರೆ ನಿಮಗೆ. ನೀವು ಸಿಕ್ಕಿರೋರು ಆಟೋ ರಾಜ ಶಂಕರ್ ನಾಗ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶಂಕರ್ ನಾಗ್ ನಟನೆಯ ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ ನಿರ್ಮಾಪಕರು ಯಾರು? ನಿಮ್ಮ ಮೊದಲ ಆಯ್ಕೆ CV ರಾಜೇಂದ್ರನ್, ಎರಡನೇ ಆಯ್ಕೆ ದ್ವಾರಕೀಶ್. CV ರಾಜೇಂದ್ರನ್. CV ರಾಜೇಂದ್ರನ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ ದ್ವಾರಕೀಶ್. CV ರಾಜೇಂದ್ರನ್ ಈ ಸಿನಿಮಾದ ನಿರ್ದೇಶಕ. ನಿರ್ಮಾಪಕರು ಅವರು, ನಿರ್ದೇಶಕ ಇವರು. ಮುಂದಕ್ಕೆ ಹೋಗ್ಬೇಡ. ಶಂಕರ್ ನಾಗ್ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅನಂತ್ ನಾಗ್ ಮತ್ತು ಶಂಕರ್ ನಾಗ್ ಕಾಂಬಿನೇಷನ್ ನ ಮಿಂಚಿನ ಓಟ ಚಿತ್ರದ ನಿರ್ದೇಶಕ ಯಾರು? ನಿಮ್ಮ ಮೊದಲ ಆಯ್ಕೆ ಗಿರೀಶ್ ಕಾರ್ನಾಡ್, ಎರಡನೇ ಆಯ್ಕೆ ಶಂಕರ್ ನಾಗ್.
ಶಂಕರ್ ನಾಗ್. ಶಂಕರ್ ನಾಗ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಶಂಕರ್ ನಾಗ್ ಈ ಸಿನಿಮಾವನ್ನು ನಿರ್ದೇಶಿಸಿ ನಟಿಸೋದ್ರ ಜೊತೆಗೆ ನಿರ್ಮಾಣ ಕೂಡ ಮಾಡಿದ್ದಾರೆ. ಅವರೇ ಡೈರೆಕ್ಟರು, ಅವರೇ ಪ್ರೊಡ್ಯೂಸರು, ಅವರೇ ಆಕ್ಟರ್. ಓಕೆ, ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 20 ಅಂಕನ ಗಳಿಸಿದ್ರ. ಈಗ ಮೂರನೇ ಪ್ರಶ್ನೆ ನೋಡ್ಬಿಡೋಣ. ಶಂಕರ್ ನಾಗ್ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶಂಕರ್ ನಾಗ್ ನಟನೆಯ ಈ ಯಾವ ಚಿತ್ರಕ್ಕೆ ಇಳೆಯರಾಜ ಸಂಗೀತ ಸಂಯೋಜನೆ ಮಾಡಿದ್ದಾರೆ? ನಿಮ್ಮ ಮೊದಲ ಆಯ್ಕೆ ನ್ಯಾಯ ಗೆದ್ದಿತು, ಎರಡನೇ ಆಯ್ಕೆ ರಕ್ತ ತಿಲಕ. ನ್ಯಾಯ ಗೆದ್ದಿತು. ನ್ಯಾಯ ಗೆದ್ದಿತು ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ರಕ್ತ ತಿಲಕ ಚಿತ್ರಕ್ಕೆ ಸಂಗೀತ ನೀಡಿದ್ದು ಸತ್ಯಂ ಅವರು. ಓಕೆ, 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ರತ್ನಾ ಜೈನ್ ಕುಟುಂಬ ರೆಡಿ ಇದ್ದೀರಲ್ಲ? ಸಿಕ್ಕಿರೋದು ನಟಿ ರಾಗಿಣಿ. ರಾಗಿಣಿಯವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಾಗಿಣಿ ನಟನೆಯ ಶಂಕರ್ IPS ಸಿನಿಮಾದ ನಿರ್ದೇಶಕ ಯಾರು? ಮೊದಲನೇ ಆಯ್ಕೆ MS ರಮೇಶ್, ಎರಡನೇ ಆಯ್ಕೆ ಶಿವಮಣಿ. MS ರಮೇಶ್. MS ರಮೇಶ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಅದು ಗೆಸ್ ಮಾಡ್ತಾ ಇರೋದಾ? ನೋಡೋಣ ಉತ್ತರ ಕರೆಕ್ಟ್ ಆಗಿದೆಯಾ ಅಂತ. ಸರಿಯಾಗಿದೆ. ದುನಿಯಾ ವಿಜಯ್ ನಾಯಕನಾಗಿ ನಟಿಸಿರುವ ಸಿನಿಮಾವಿದೆ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದಿರಾ. ಮುಂದಕ್ಕೆ ಹೋಗ್ಬೇಡ ಅಲ್ಲ? ರಾಗಿಣಿ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಾಗಿಣಿ ನಟನೆಯ ಬಂಗಾರಿ ಸಿನಿಮಾದ ನಾಯಕ ಯಾರು? ನಿಮ್ಮ ಮೊದಲ ಆಯ್ಕೆ ವಿಜಯ ರಾಘವೇಂದ್ರ, ಎರಡನೇ ಆಯ್ಕೆ ಯೋಗಿ. ಯೋಗಿ ಯೋಗಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಏನ್ ಖುಷಿ, ಗೆಸ್ ಮಾಡಿ ಹೇಳಿದ್ದೆಲ್ಲ ಕರೆಕ್ಟ್ ಆಗ್ತದೆ ಅಂತ ಗೊತ್ತಿತ್ತಾ? ಮಾ ಚಂದ್ರು ನಿರ್ದೇಶನದಲ್ಲಿ ಮೂಡಿ ಬಂದ ಚಿತ್ರವಿದು. ಈಗ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ರ. ಮೂರನೇ ಪ್ರಶ್ನೆ ನೋಡೋಣ ಅಲ್ಲ? ಓಕೆ, ರಾಗಿಣಿ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ಸಿನಿಮಾದಲ್ಲಿ ರಾಗಿಣಿಯವರು ದಿಗಂತ್ ಜೊತೆ ನಟಿಸಿದ್ದಾರೆ? ನಿಮ್ಮ ಮೊದಲ ಆಯ್ಕೆ ಪರಪಂಚ, ಎರಡನೇ ಆಯ್ಕೆ ನಮಸ್ತೆ ಮೇಡಮ್. ಸರಿಯಾದ ಉತ್ತರ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಓಕೆ, ನಮಸ್ತೆ ಮೇಡಮ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಸರಿಯಾದ ಉತ್ತರ ಪರಪಂಚ. ನಮಸ್ತೆ ಮೇಡಮ್ ಚಿತ್ರಕ್ಕೆ ಶ್ರೀನಗರ ಕಿಟ್ಟಿ ನಾಯಕ. ದಿಗಂತ್ ಅಲ್ಲ, ಶ್ರೀನಗರ ಕಿಟ್ಟಿ. ಓಕೆ, 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟು 40 ಅಂಕನ ಗಳಿಸಿದ್ದೀರಾ. ಈ ಸುತ್ತು ಮುಕ್ತಾಯ ಆಗಿದೆ. ಇವಾಗ ನಕ್ಷತ್ರ ಸುತ್ತು. ನಕ್ಷತ್ರ ಸುತ್ತು ಮುಗಿದ ಮೇಲೆ ಯಾವ್ಯಾವ ಕುಟುಂಬ ಎಷ್ಟೆಷ್ಟು ಅಂಕ ಗಳಿಸಿದೆ ನೋಡೋಣ ಅಲ್ಲ? ಮೊದಲಿಗೆ ಪ್ರೇಮಲೋಕ ಕುಟುಂಬ ಗಳಿಸಿರುವಂತಹ ಅಂಕಗಳು 60. MRF ಕುಟುಂಬ ಗಳಿಸಿರುವಂತಹ ಅಂಕಗಳು 100. ಕಾಫಿ ನಾಡು ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 80. 2 ಸುತ್ತು ಮುಕ್ತಾಯ ಆದ್ಮೇಲೆ ರತ್ನಾ ಜೈನ್ ಕುಟುಂಬ ಗಳಿಸಿರುವಂತಹ ಅಂಕಗಳು 80. 2 ಸುತ್ತುಗಳು ಮುಕ್ತಾಯವಾಗಿದೆ. ಈಗ ಮುಂದಕ್ಕೆ ಹೋಗೋಣ. 3ನೇ ಸುತ್ತು ಚಿತ್ರ ಜಗತ್ತು. ಚಿತ್ರ ಜಗತ್ತು ಸುತ್ತು ಕೂಡ ಪ್ರೇಮಲೋಕ ಕುಟುಂಬದಿಂದನೇ ಪ್ರಾರಂಭ ಮಾಡೋಣ. ಇದರಲ್ಲಿ ಮೊದಲನೇ ಪ್ರಶ್ನೆ, ಇಬ್ಬರು ನಟಿಯರು ಅಥವಾ ಇಬ್ಬರು ನಟರ ಫೋಟೋನ ನಾವು ಮರ್ಜ್ ಮಾಡಿರ್ತೀವಿ. ಅದರಲ್ಲಿ ನೀವು ನೋಡ್ಕೊಂಡು ಗೆಸ್ ಮಾಡಬೇಕು. ಈ ಅರ್ಧ ಭಾಗ ಬೇಕಾದರೂ ಮರ್ಜ್ ಮಾಡಿರ್ಬೋದು ಅಥವಾ ಈ ಅರ್ಧ ಭಾಗ ಬೇಕಾದರೂ ಮರ್ಜ್ ಮಾಡಿರ್ಬೋದು. 30 ಸೆಕೆಂಡ್ ಕಾಲಾವಕಾಶ ಇರುತ್ತೆ. ಆ ಕಾಲಾವಕಾಶ ಮುಗಿದ ಮೇಲೇ ನೀವು ಉತ್ತರ ಕೊಡಬೇಕು. ಓಕೆ, ಮೊದಲನೇ ಪ್ರಶ್ನೆ ನೋಡ್ಬಿಡೋಣ.
ವಜ್ರಮುನಿ, ಫುಲ್ ಮುಗಿಬೇಕು. ವಜ್ರಮುನಿ ಮತ್ತೆ ತೂಗುದೀಪ ಶ್ರೀನಿವಾಸ್. ವಜ್ರಮುನಿ ಮತ್ತು ತೂಗುದೀಪ ಶ್ರೀನಿವಾಸ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ವಜ್ರಮುನಿ ಸರಿಯಾಗಿದೆ. ತೂಗುದೀಪ ಶ್ರೀನಿವಾಸ್ ಅದು ಕೂಡ ಉತ್ತರ ಸರಿಯಾಗಿದೆ. ಮೊದಲನೇದನ್ನ ಕರೆಕ್ಟ್ ಆಗಿ ಗೆಸ್ ಮಾಡಿ ಉತ್ತರ ಕೊಟ್ಟಿದ್ದಾರೆ. 20 ಅಂಕನ ಗಳಿಸಿದ್ರೆ ಮುಂದಕ್ಕೆ ಹೋಗ್ಬೇಡ. ಈಗ ಎರಡನೇ ಪ್ರಶ್ನೆ ಕೇಳ್ತೀನಿ. ಎರಡನೇ ಪ್ರಶ್ನೆಯಲ್ಲಿ ನಿಮಗೆ 2 ಫೋಟೋ ಸೇರಿ ಒಂದು ಸಿನಿಮಾದ ಹೆಸರಾಗುತ್ತೆ, ಅದನ್ನ ನೀವು ಗೆಸ್ ಮಾಡಬೇಕು. ಓಕೆನಾ? ಓಕೆ, ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಅಮೇರಿಕಾ ಅಮೇರಿಕಾ. ಓಕೆ, ಅಮೇರಿಕಾ ಅಮೇರಿಕಾ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದರೆ. ಈಗ ಮೂರನೇ ಪ್ರಶ್ನೆ ನೋಡ್ಬೇಡ. ಮೂರನೇ ಪ್ರಶ್ನೆ ಕೇಳ್ತೀನಿ. ಇದ್ರಲ್ಲಿ ಹೇಗಿರುತ್ತೆ ಅಂತಂದ್ರೆ, ಒಬ್ಬರ ಮುಖ ನಿಮಗೆ ಸ್ಟ್ರೈಟ್ ಆಗಿ ಡೈರೆಕ್ಟ್ ಆಗಿ ಕಾಣಿಸುತ್ತೆ, ಇನ್ನೊಬ್ರದ್ದು ಅರ್ಧ ಕಾಣಿಸ್ಬೋದು ಅಥವಾ ಬ್ಯಾಕ್ ಸೈಡ್ ಇಂದ ಕಾಣಿಸ್ಬೋದು. ಅವ್ರು ಯಾರು ಅಂತ ಗೆಸ್ ಮಾಡಬೇಕು. ಓಕೆ, ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ರಕ್ಷಿತ್ ಶೆಟ್ಟಿ. ರಕ್ಷಿತ್ ಶೆಟ್ಟಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ರಕ್ಷಿತ್ ಶೆಟ್ಟಿ ಕಿರಿಕ್ ಪಾರ್ಟಿ ಚಿತ್ರದ್ದು. ಈ ಸುತ್ತಿನಲ್ಲಿ ನೀವು 3 ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 60 ಅಂಕ ಗಳಿಸಿದ್ದೀರಾ. ವೆಲ್ ಪ್ಲೇಡ್. ಥ್ಯಾಂಕ್ ಯು. ಓಕೆ, MRF ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದೀರಲ್ಲ? ಓಕೆ, MRF ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಜಯಂತಿ ಅವರು ಮತ್ತೆ ಮಂಜುಳಾ ಅವರು. ಓಕೆ, ಜಯಂತಿ ಮತ್ತು ಮಂಜುಳಾ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಜಯಂತಿ ಕರೆಕ್ಟ್ ಆಗಿದೆ, ಮಂಜುಳಾ ಕೂಡ ಕರೆಕ್ಟ್ ಆಗಿದೆ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದ್ರೆ. ಈಗ ಮುಂದಿನ ಪ್ರಶ್ನೆ ನೋಡೋಣ ಅಲ್ಲ? ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಪ್ರೇಮ ಸಾಗರ. ಪ್ರೇಮ ಸಾಗರ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅನುರಾಗದ ಅಲೆಗಳು ಸರಿಯಾದ ಉತ್ತರ. ಅನುರಾಗದ ಅಲೆಗಳು ಸರಿಯಾದ ಉತ್ತರ. ಈಗ ಮುಂದಿನ ಪ್ರಶ್ನೆ ನೋಡೋಣ ಅಲ್ಲ? ಓಕೆ, ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಉತ್ತರ? ಜೂಹಿ ಚಾವ್ಲಾ. ಜೂಹಿ ಚಾವ್ಲಾ. ಜೂಹಿ ಚಾವ್ಲಾ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಚಿತ್ರ ಪ್ರೇಮಲೋಕ. ಓಕೆ, 3ರಲ್ಲಿ ನೀವು 2ಕ್ಕೆ ಸರಿಯಾದ ಉತ್ತರ ಕೊಟ್ರಿ. 40 ಅಂಕನ ಗಳಿಸಿದ್ರ. ವೆಲ್ ಪ್ಲೇಡ್. ಓಕೆ, ಈಗ ಕಾಫಿನಾಡು ಕುಟುಂಬ ರೆಡಿ ಇದ್ದೀರಾ ಅಲ್ಲ? ಕಾಫಿನಾಡು ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ.
ನಿಮ್ಮ ಉತ್ತರ? ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್. ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ರೆ. ಈಗ ಮುಂದಕ್ಕೆ ಹೋಗೋಣ. ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬನ್ನಿ. ಸರಿಯಾದ ಉತ್ತರ ಬಂಗಾರದ ಗುಡಿ. ಕರೆಕ್ಟಾ? ಬಂಗಾರದ ಗುಡಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ರೆ. ಈಗ ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಹೇಳಿ. ಅನುಪ್ರಭಾಕರ್. ಕರೆಕ್ಟಾ? ಚೇಂಜ್ ಆಗಲ್ಲ, ಚೇಂಜ್ ಆಗಲ್ಲ. ಅನುಪ್ರಭಾಕರ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸ್ನೇಹಲೋಕ ಸಿನಿಮಾದು ಅನುಪ್ರಭಾಕರ್. ಈಗ ರತ್ನ ಜೈನ್ ಕುಟುಂಬ ಅನ್ಕೊಂಡಿರ್ತಾರೆ, ಇವ್ರು 3ಕ್ಕೆ 3 ಹೇಳಿದ್ದಾರೆ, ಈಗ ನಾವು ಹೇಳ್ಬೇಕು ಅಂತ ಹೇಳ್ತಾರೆ, ಅವರು ಹೇಳ್ತಾರೆ. ಈಗ 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕನ ಗಳಿಸಿದಿರ ಈ ಸದ್ನಲ್ಲಿ. ವೆಲ್ ಪ್ಲೇ. ರತ್ನ ಜೈನ್ ಕುಟುಂಬ ರೆಡಿ ಇದ್ದೀರಾ ಅಲ್ವಾ? ರತ್ನ ಜೈನ್ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಉತ್ತರ? ದುನಿಯಾ ವಿಜಯ್, ಡಾಲಿ ಧನಂಜಯ್. ಡಾಲಿ ಧನಂಜಯ್, ದುನಿಯಾ ವಿಜಯ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಯೋಗೀಶ್, ದುನಿಯಾ ವಿಜಯ್. ಮಾವ ಅಳಿಯ. ನೀವು ಮಾವನ್ ಹೇಳಿದ್ರೆ ಅಳಿಯನ್ ಹೇಳಲಿಲ್ಲ. ಒಬ್ರನ್ನ ಸರಿಯಾಗಿ ಗೆಸ್ ಮಾಡಿರೋದಕ್ಕೆ 10 ಅಂಕ ನಿಮಗೆ, ಅಳಿಯನ್ ಬಿಟ್ಟಿದ್ದಕ್ಕೆ. ಓಕೆ, ಈಗ ಎರಡನೇ ಪ್ರಶ್ನೆಗೆ ಹೋಗೋಣ ಅಲ್ಲ? ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬನ್ನಿ. ನಿಮ್ಮ ಉತ್ತರ? ಭೂಲೋಕದಲ್ಲಿ ಯಮರಾಜ. ಓಕೆ, ಭೂಲೋಕದಲ್ಲಿ ಯಮರಾಜ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಬಜಾರ್. ಎರಡನೇ ಪ್ರಶ್ನೆಗೆ ಉತ್ತರವನ್ನ ಕೊಡೋಕೆ ಆಗ್ಲಿಲ್ಲ. ನೀವು ಬೇರೆ ಏನೋ ಅನ್ಕೊಂಡ್ರಿ, ಅದು ಬೇರೆ ಆಗೋಯ್ತು. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಗೋಲ್ಡನ್ ಸ್ಟಾರ್ ಗಣೇಶ್. ಗೋಲ್ಡನ್ ಸ್ಟಾರ್ ಗಣೇಶ್. ಓಕೆ, ಪೂರ್ತಿಯಾಗಿ ಹೇಳ್ತಾ ಇದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅಂತ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಗಾಳಿಪಟ ಚಿತ್ರದ್ದು. ಸೊ ನೀವು 3ರಲ್ಲಿ 1.5 ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. 1.5 ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟು 30 ಅಂಕನ ಗಳಿಸಿದ್ದೀರಾ. ವೆಲ್ ಪ್ಲೇ. ಈಗ 3 ಸುತ್ತುಗಳು ಕಂಪ್ಲೀಟ್ ಆಗಿದೆ. ಯಾರ್ಯಾರು ಎಷ್ಟೆಷ್ಟು ಅಂಕ ಗಳಿಸಿದಿರ ನೋಡೋಣ ಅಲ್ಲ? ಪ್ರೇಮಲೋಕ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 120.
MRF ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 140. ಕಾಫಿನಾಡು ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 140. ರತ್ನಾ ಜೈನ್ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 110. ಸೊ ಅಲ್ಲಿ ಸಮಾಟ ಹೋಗ್ತಾ ಇತ್ತು, ಇವಾಗ ಈ ಕಡೆಗೆ ಶಿಫ್ಟ್ ಆಗಿದೆ. ಇನ್ನು ಒಂದೇ ಸುತ್ತಿರೋದು, ಇದರಲ್ಲಿ ಚೆನ್ನಾಗಿ ಆಡಿದ್ರೆ ನಿರ್ಧಾರ ಆಗುತ್ತೆ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿದ್ದೀರಾ ಅಂತ. ಬಟ್ ಎನಿವೇಸ್ ಎಲ್ಲರೂ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ, ತುಂಬ ಖುಷಿಯಾಗಿ, ಅದೇ ಇಂಪಾರ್ಟೆಂಟ್ ಅಲ್ವಾ? ಓಕೆ, 4ನೇ ಸುತ್ತಿಗೆ ಹೋಗ್ಬಿಡೋಣ. 4ನೇ ಸುತ್ತು ನಟ ಭಯಂಕರ. ನಟ ಭಯಂಕರ ಸುತ್ತಿನಲ್ಲಿ ಒಂದೊಂದು ಕುಟುಂಬದಿಂದ ಒಬ್ಬೊಬ್ಬ ಸದಸ್ಯರು ಬರ್ತಾರೆ, ಚೀಟಿ ಇರುತ್ತೆ, ಎತ್ತುತ್ತಾರೆ, ನೀವು ಅದನ್ನು ಆ್ಯಕ್ಟ್ ಮಾಡಿ ತೋರಿಸ್ತೀರಾ, ಉಳಿದ 3 ಗೆಸ್ ಮಾಡ್ತಾರೆ. ಪ್ರೇಮಲೋಕ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ಸೌಮ್ಯಶ್ರೀ ಅವರು, ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಆಡು ಮಾತು 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 ಲಾಸ್ಟ್ ಮಾತು ಫಸ್ಟ್ ಒನ್ ಮಾತು ಸೆಕೆಂಡ್ ಒನ್ ತಪ್ಪು ತಪ್ಪು ಸೆಕೆಂಡ್ ಒನ್ ಮಾತು ತಪ್ಪು ಮಾತು ತಪ್ಪಿದ ಮಗ ಮಾತು ತಪ್ಪು ಮಾತು ತಪ್ಪಿದ ಮಗ ಮಾತು ತಪ್ಪಿದ ಮಗ ಕರೆಕ್ಟಾಗಿ ಹೇಳಿ. ಮಾತು ತಪ್ಪಿದ ಮಗ. ಒಂದು ಸ್ವಲ್ಪ ಹೇಳಿ ಕರೆಕ್ಟಾಗಿ, ಅದು ತಪ್ಪಿದಾನ ತಪ್ಪದಾನ? ಮಾತು ತಪ್ಪದ ಮಗ. ಮಾತು ತಪ್ಪದ ಮಗ. ಮಾತು ತಪ್ಪದ ಮಗ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಮಾತು ತಪ್ಪದ ಮಗ. ಸ್ವಲ್ಪ ಯೋಚನೆ ಮಾಡಿ ಉತ್ತರ ತಪ್ಪದ ಮಗ. ಮಾತು ತಪ್ಪದ ಮಗ. ಓಕೆ, ಸರಿಯಾದ ಉತ್ತರ. 20 ಅಂಕನ ಗಳಿಸಿದ್ದೀರಾ. ಸುಂದರ ಜೋಡಿ. 3 ಅಕ್ಷರನ 3 ವರ್ಡ್. ಇನ್ನೊಂದೇನು ತೋರಿಸಿದೆ? ಓಕೆ, ಸಮಯ ಮುಗ್ದಿದೆ. ನಾನು ನಿಮಗೆ ಸುಳಿವನ್ನ ಕೊಡ್ತೀನಿ. ಮೊದಲನೇ ಸುಳಿವು ಶ್ರೀನಾಥ್ ನಟನೆಯ ಸಿನಿಮಾ ಇದು. 2ನೇ ಸುಳಿವು ಅಂಬರೀಷ್ ಅವರು ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಯಾರಾದ್ರೂ ಗೆಸ್ ಮಾಡ್ತೀರಾ? ಗೆಸ್ ಮಾಡ್ತೀರಾ? ನಮ್ ಜೋಡಿ. ಬಲು ಅಪರೂಪ ನಮ್ ಜೋಡಿ. ಬಲು ಅಪರೂಪ ನಮ್ ಜೋಡಿ. ಓಕೆ, ಸರಿಯಾದ ಉತ್ತರ ಬಲು ಅಪರೂಪ ನಮ್ ಜೋಡಿ. 2ರಲ್ಲಿ 1ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 20 ಅಂಕನ ಗಳಿಸಿದ್ದೀರಾ. ನಿಮ್ಮ ಸಮಯ ಈಗ ಶುರುವಾಗಿದೆ. 2 ಅಕ್ಷರ. ತಾಯಿ. ನಾನು 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 ನಾನು. ಹಾ. ನಾನೊಬ್ಬ ಕಳ್ಳ. ನಾನೊಬ್ಬ ಕಳ್ಳ. ನಾನೊಬ್ಬ ಕಳ್ಳ ಅಂತ ಹೇಳ್ತಾ ಇದ್ದಾರೆ. ನಾನೊಬ್ಬ ಕಳ್ಳ ಅಂತ ಹೇಳಿದ್ರು, ಕದ್ದಿರೋದು ಮಾತ್ರ ಅವ್ರ ಹೆಂಡತಿ ಮನ್ಸನ್ನ. ಉತ್ತರ ಕರೆಕ್ಟ್ ಆಗಿದೆ. ನೀವು 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕವನ್ನ ಗಳಿಸಿದ್ದೀರಾ. ಚೆನ್ನಾಗಿ ಟ್ರೈ ಮಾಡಿದ್ರಿ. ವೆಲ್ ಟ್ರೈ. ಹೌದು. MRF ಕುಟುಂಬ ರೆಡಿ ಇದ್ದೀರಾ ಅಲ್ವಾ? ಓಕೆ, ಯಾರು ಬರ್ತಾ ಇದ್ದಾರೆ? ಬನ್ನಿ. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ.
ಸೂತ್ರದ ಬೊಂಬೆ ಅಂತ ಉತ್ತರ ಕೊಟ್ಟಿದ್ದಾರೆ. ಸೂತ್ರದ ಗೊಂಬೆ ಉತ್ತರ ಕರೆಕ್ಟ್ ಆಗಿದೆಯಾ ನೋಡೋಣ. ಸರಿಯಾಗಿದೆ. ಸೊ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದೀರಾ. ನಿಮ್ಮ ಸಮಯ ಈಗ ಶುರುವಾಗಿದೆ. ಬಂದೆ ಭಾಗ 2 ಖುಷಿ ಆಶ್ಚರ್ಯ ಆಶ್ಚರ್ಯ ಭಯ ಭಯ ಬಯಸದೆ ಬಂದ ಭಾಗ್ಯ. ಓಕೆ, ಬಯಸದೆ ಬಂದ ಭಾಗ್ಯ ಅಂತ ಹೇಳಿದರೆ ಉತ್ತರ ಕರೆಕ್ಟ್ ಆಗಿದೆಯಾ? ಸೂಪರ್, ತುಂಬಾ ಚೆನ್ನಾಗಿ ತೋರಿಸಿದ್ರಿ. ಆಕ್ಚುಲಿ ಅಂದ್ರೆ ಇದನ್ನ ಹೇಳೋದು ಸ್ವಲ್ಪ ಕಷ್ಟ, ಬಟ್ ಭಯ ತೋರಿಸಿ ಭಾಗ್ ತೋರಿಸಿ ಸಖತ್ತಾಗಿ ತೋರಿಸಿದ್ರಿ. ತುಂಬಾ ಚೆನ್ನಾಗಿ ಗೆಸ್ ಮಾಡಿದ್ರಿ ನೀವು. ನಿಮ್ಮ ಸಮಯ ಈಗ ಶುರುವಾಗಿದೆ. ಗಲಾಟೆ ಸಂಸಾರ ಗಲಾಟೆ ಸಂಸಾರ. ಓಕೆ, ಗಲಾಟೆ ಸಂಸಾರ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ಸರಿಯಾಗಿದೆ. ಸೂಪರ್ ಆಗಿ ತೋರಿಸಿದ್ರಿ ನೀವು. 3 ಸರಿಯಾದ ಉತ್ತರ ಕೊಟ್ಟು 60 ಅಂಕನ ಗಳಿಸಿದ್ದೀರಾ. ಥ್ಯಾಂಕ್ ಯು. ಈಗ ಕಾಫಿ ನಾಡು ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ ಈ ಕಡೆಗೆ ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಹೇಳಿದ್ರು ಸೀರೆಗೊಂದು ಈಗ ಯಾರೋ ಒಬ್ರು ಹೇಳಿದ್ರು. ದುಪ್ಪಟ್ಟ. ಥರ್ಡ್ ವರ್ಡ್ ಬಟ್ಲ. ಜಂಬು ಕೊಡ ತೆಂಗಿನಕಾಯಿ ಜುಟ್ಟು ಪೂಜೆ ಕಾಯಿ ತುರಿಯೋದು. ಪೂಜಾರಿ. ಸಮಯ ಮುಗ್ದೋಗಿದೆ. ಇವಾಗ ಸುಳಿವು ನೋಡೋಣ. ಗೀತಪ್ರಿಯ ನಿರ್ದೇಶನದ ಸಿನಿಮಾ. ಕಲ್ಪನಾ ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ನಾನು ಟ್ರೈ ಮಾಡಲ ತೋರಿಸೋದಕ್ಕೆ, ನೋಡೋಣ. ಈಗ ಸೊಕ್ಕು ಸಿಟ್ಟು ನಾರಿ ನಾರಾ ಮಾರಿ ನಾನೇನ್ ರೂಪ್ತಾ ಇದ್ದೀನಿ. ನಾನ್ ಸಿಟ್ಟು ಅಂದೆ ಆಕ್ಚುಲಿ. ಮಾರಿ, ಓ ಹಂಗೆ. ಓಕೆ, ಅಯ್ಯಪ್ಪ ಕರೆಕ್ಟ್. ನಿಮ್ಮ ಸಮಯ ಈಗ ಶುರುವಾಗಿದೆ. 2 ವರ್ಡ್ಸ್. ಸೆಕೆಂಡ್ ಒನ್ ವಿಷ. ಎರಡನೇದು ವಿಷಕನ್ಯೆ. ವಿಷಕನ್ಯೆ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. 3 ವರ್ಡ್ಸ್. ಥರ್ಡ್ ಒನ್ ಸೈಡ್. 3 ವರ್ಡ್ಸ್. ಫಸ್ಟ್ ಒನ್ ಲಾಸ್ಟ್. ಸೊಸೆ. ತಂದ ಸೌಭಾಗ್ಯ. ಎರಡನೇ ಸೊಸೆ ಫಿಕ್ಸ್. ಮೂರನೇ ಸೊಸೆನಾ? ಮೂರನೇ ಸೊಸೆ. ಮಧ್ಯದ್ದು ದೀಪ. ಜ್ಯೋತಿ. ಬೆಳಗದು. ಬೆಳಗು. ಸೊಸೆ. ಮನೆ ಬೆಳಗಿದ ಸೊಸೆ. ಓ, ಮನೆ ಬೆಳಗಿದ ಸೊಸೆ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ರೈಟ್ ಆನ್ಸರ್. ಚೆನ್ನಾಗಿ ತೋರಿಸಿದ್ರಿ ಲಾಸ್ಟ್ ನೀವು ಮಾತ್ರ. ಸೂಪರ್. 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ವೆಲ್ ಪ್ಲೇ. ರತ್ನ ಜೈನ್ ಕುಟುಂಬ ರೆಡಿ ಇದೀರಲ್ಲ? ಬನ್ನಿ, ಯಾರು ಬರ್ತೀರಾ? ಫುಲ್ ಖುಷಿಯಾಗಿದ್ದಾರೆ ಪಾರ್ಟಿಸಿಪೇಟ್ ಮಾಡೋಕ್ಕೆ. ನಿಮ್ಮ ಸಮಯ ಈಗ ಶುರುವಾಗಿದೆ.
ಸಕ್ಕರೆ ನಿಮ್ ಜೋಶಿಗೆ ಕಲ್ಲು ಸಕ್ಕರೆ ಉತ್ತರ ಕರೆಕ್ಟ್ ಆಗಿದೆ. ಏನ್ ತಿಂತೀರಾ ಮೇಡಮ್, ಇಷ್ಟು ಎನರ್ಜಿ ಇದೆಯಲ್ಲ? ಮೋಸ್ಟ್ಲಿ ಕಲ್ಲು ಸಕ್ಕರೆ ತಿಂದೆ ಇಷ್ಟು ಎನರ್ಜಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಬಿತ್ತನೆ ಪೈರು ಬಾಯಿ ಓಪನ್ ಮಾಡಂಗಿಲ್ಲ. ಭೂಮಿ ಮಣ್ಣು ಮಣ್ಣಿನ ಮಗನ ಹೋಯ್ತು ಸ್ಟೇಜ್. ಓಕೆ, 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದಿರಾ. ಮಣ್ಣಿನ ಮಗ ಸರಿಯಾದ ಉತ್ತರ. ನಿಮ್ಮ ಸಮಯ ಈಗ ಶುರುವಾಗಿದೆ. ಒಂದು ಎರಡು ನೀನು ನಾನು ಅಕ್ಕ ನೀನು ಹಿಂಗೆ ತೋರಿಸ್ತಾ ಇದ್ರ, ತೋರಿಸ್ಬಿಡಿ ಹಿಂಗೆ. ಎರಡನೇದು ನೀನು ಹ್ಮ್, 2 ಮುಖ. ಓಕೆ, 3ಕ್ಕೆ 3 ಸರಿಯಾಗಿ ಉತ್ತರ ಕೊಟ್ಟು 60 ಅಂಕನ ಗಳಿಸಿದೀರಾ. ಸೂಪರ್ ಜೋಶು, ಎನರ್ಜಿ. ಆಕ್ಚುಲಿ ಈ ಸುತ್ತು ಸ್ವಲ್ಪ ಗೆಸ್ ಮಾಡಕ್ ಕಷ್ಟ ಆಗುತ್ತೆ. ಚೆನ್ನಾಗಿ ಆಟ ಆಡ್ಬಿಟ್ರಲ್ಲ, ಖುಷಿ ಆಗೋಯ್ತು. ಓಕೆ, ಸೂಪರ್. ಈಗ ನೀವು 3ಕ್ಕೆ 3 ಸರಿಯಾದ ಉತ್ತರ ಕೊಟ್ರಿ. ಫುಲ್ ಎನರ್ಜೆಟಿಕ್ ಆಗಿ ಆಟ ಆಡಿದ್ರಪ್ಪ. ಪಕ್ಕದವ್ರಿಗೆಲ್ಲ ಎನರ್ಜಿ ಪಾಸ್ ಆಗೋಯ್ತು, ಅಷ್ಟು ಎನರ್ಜಿ ಇದೆ ಅವ್ರ ಹತ್ರ. ಸಖತ್ತಾಗಿ ಆಟ ಆಡಿದ್ರಿ. ನೀವು ಚೆನ್ನಾಗಿ ಗೆಸ್ ಮಾಡಿದ್ರಿ, 60 ಅಂಕನ ಗಳಿಸಿದಿರ. ಓಕೆ, ಇವಾಗ ಎಲ್ಲ ರೌಂಡ್ಗಳು ಮುಕ್ತಾಯ ಆಯಿತು. ಹಾಡು ಕೇಳಬೇಕು ಅನ್ನಿಸ್ತಾ ಇದೆ. ಮೇಡಮ್ ಚೆನ್ನಾಗಿ ಹಾಡಿರ್ತಾರೆ ಅಂತ ಹೇಳಿದ್ರು. 3 ಜನನು ಹೇಳ್ತೀರಾ? ಓಕೆ, ಹಾಡು ಹೇಳಿ. ಗೋವಿಂದ 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 ಸಕಲ ಸಾಧನ ನಿನ್ನಾನಂದ ಸಕಲ ಸಾಧನ ನಿನ್ನಾನಂದ ಗೋವಿಂದ 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 ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಈ ಪರಿ ಮಹಿಮೆಯ ತಿಳಿಯೋದೇ ಆನಂದ ಈ ಪರಿ ಮಹಿಮೆಯ ತಿಳಿಯೋದೇ ಆನಂದ ಗೋವಿಂದ 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 ಗೋವಿಂದ. ಸೂಪರ್, ತುಂಬ ಚೆನ್ನಾಗಿ ಹಾಡಿದ್ರಿ, ಸಕ್ಕದಾಗಿ ಹಾಡಿದ್ರಿ. ವೆರಿ ನೈಸ್. ನೀವು ಹಾಡ್ತೀರಾ? ತವರೂರ ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸಿವೆಯಷ್ಟು ಮರಳಿಲ್ಲ ತವರೂರ ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸಿವೆಯಷ್ಟು ಮರಳಿಲ್ಲ ಸಾಸಿವೆಯಷ್ಟು ಮರಳಿಲ್ಲ ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ ತವರೂರ ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸಿವೆಯಷ್ಟು ಮರಳಿಲ್ಲ. ತುಂಬ ಚೆನ್ನಾಗಿ ಹಾಡಿದ್ರು. ಈಗ ಎಲ್ಲ ಸುತ್ತುಗಳು ಮುಕ್ತಾಯ ಆಗಿದೆ. ಇವಾಗ ಯಾವ್ಯಾವ ಕುಟುಂಬಗಳು ಎಷ್ಟೆಷ್ಟು ಅಂಕನ ಗಳಿಸಿದೆ ಅಂತ ನೋಡುವಂಥ ಸಮಯ. ನೋಡೋಣ ಅಲ್ಲ? ಮೊದಲಿಗೆ ಪ್ರೇಮಲೋಕ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 160. MRF ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 200. ಕಾಫಿ ನಾಡು ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 180. ರತ್ನ ಜೈನ್ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು
170. ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಈ 4 ಕುಟುಂಬಗಳಿಗೂ ಸಿನಿಮಾ ಕುರಿತಾದ ಪುಸ್ತಕಗಳನ್ನು ನೀಡ್ತಾ ಇರೋರು SSB ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಅವರ ಫೋನ್ ನಂಬರ್ ಕೂಡ ಈ ರೀತಿಯಾಗಿದೆ 7353333313. ಮತ್ತೊಂದು ಸಂಖ್ಯೆ 9535497689. ಪ್ರವಾಸೋದ್ಯಮ ಇಲಾಖೆ, ಕರ್ನಾಟಕ ಸರ್ಕಾರ, ಹನುಮಂತನಗರ, ಬೆಂಗಳೂರು 50. ದೂರದರ್ಶನ ವಾಹಿನಿ ಕಡೆಯಿಂದ SSB ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗೆ ಧನ್ಯವಾದಗಳು. ಸಿನಿಮಾ ಕುರಿತಾದಂಥ ಪುಸ್ತಕ. ಕಂಗ್ರ್ಯಾಚುಲೇಷನ್ಸ್. ಕಾಫಿ ನಾಡು ಕುಟುಂಬಕ್ಕೂ ಕೂಡ ಕಂಗ್ರ್ಯಾಚುಲೇಷನ್ಸ್. ರತ್ನಾ ಜೈನ್ ಕುಟುಂಬ, ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಫುಲ್ ಎನರ್ಜೆಟಿಕ್. ಪ್ರೇಮ ಲೋಕ ಕುಟುಂಬ, ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಎಲ್ಲ ಕುಟುಂಬ ಸದಸ್ಯರು ತುಂಬ ಜೋಶಾಗಿ, ಎನರ್ಜೆಟಿಕ್ ಆಗಿ, ತುಂಬ ಖುಷಿಯಾಗಿ ಭಾಗವಹಿಸಿದ್ರಿ. ಎಲ್ಲರನ್ನೂ ಭೇಟಿಯಾಗಿ ನನಗಂತೂ ತುಂಬಾ ಖುಷಿ ಆಯಿತು. ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬೇರೆ 4 ಕುಟುಂಬಗಳ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.